ನಾವು ಅಲ್ಲಿ ಐ.ಟಿ.ಐ ಸರ್ಕಲ್ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಒಂದು ಬಸ್ ಬಂದಿಲ್ಲ. ಅದು ಗೇಟು, ಇದು ಬ್ಯಾರಿಗೇಟು. ಪೆನ್ಸರ್ ಇಸ್ಕೊಂಡು ಹೋಗೋಣ. ವಾಸಿ ಓಕೆ. ವಿಡಿಯೋದಲ್ಲಿ ನೀನು ಹೇಳಿದ್ರು ಎಡಿಟ್ ಮಾಡೋದು ನಾನೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಷಯ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ವ್ಲಾಗ್ ಏನಂದರೆ ನನಗೂ ಗೊತ್ತಿಲ್ಲ, ಆನ್ ದ ಫ್ಲೋ ಏನು ಬರುತ್ತೋ ಅದು ಮಾಡ್ಕೊಂಡು ಹೋಗೋದು. ಓಕೆ, ಹೌದು. ಮನೀಶ್ ಬೆಳಗ್ಗೆ ಬಂದಿದ್ದಾರೆ. ಇವಾಗ ಕಾಲೇಜ್ಗೆ ಹೋಗಿ ಬಸ್ ಸಿಕ್ಕಿಲ್ಲ, ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಐ.ಟಿ.ಐಗೆ. ಏನಾ ಒಳ್ಳೇದು ನಡೆದ್ರೆ ಬಸ್ ಸಿಕ್ಕಿಲ್ಲ, ಹೋಗ್ತಾ ಇದ್ದೀವಿ. ಅದೇನೋ ಅಂತಾರಲ್ಲ, ಮ್ಯಾನೇಜ್ ಮಾಡೋಕ್ಕೆ ಏನೋ ಒಂದೇನೋ ಮ್ಯಾನೇಜ್ ಬ್ಯಾಲೆನ್ಸಾಗಿ ಹೋಗ್ಬೇಕಲ್ಲ. ಕಾಲೇಜಲ್ಲಿ ಹೋಗಿ 4 ಅವರ್ ಕುತ್ಕೊಳೋದೆ ಸರ್, ಅದಕ್ಕಂದ್ರೆ ವಾಕಿಂಗ್. ಮನೇಲಿ ಒಂದು ಬಸ್ಸು ಬಂದಿಲ್ಲಲ್ಲ ಇವಕ್ಕೆ. ಬಸ್ ಸ್ಟ್ರೈಕಾ ಏನಾದರೂ? ಬಸ್ ಬಂದಿದೆಯಾ? ಮೊನ್ನೆ ನಾವು ಸ್ಕೂಲ್ಗೆ ಗೈದು ಸ್ಕೂಲು ಅಲ್ಲಿ ವಿಜಯಪುರದಲ್ಲಿ ನಾವು ಮಾರ್ಚ್ ಫಸ್ಟ್ ಏನಾದರೂ August 15th ಏನಾದರೂ ಇದ್ದರೆ ಹಿಂಗೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ ಎಲ್ಲ ಲೈನಲ್ಲಿ. ಐ.ಟಿ.ಐ ಗ್ರೌಂಡಲ್ಲಿ ಮಾರ್ಚ್ ಫಸ್ಟ್ ಮಾಡೋಕ್ಕೆ. ಐ.ಟಿ.ಐ ಗ್ರೌಂಡಲ್ಲಿ ಒಂದು ಇರಬೇಕಲ್ಲ ಇವಾಗ? ಇಲ್ಲ, ಇರಬೇಕು ಅನ್ಕೊತೀನಿ, ಗೊತ್ತಿಲ್ಲ. ಅದಕ್ಕೆ ಫೇಮಸ್. ಎಲ್ಲರೂ ಮತ್ತೆ ನಷ್ಟ ಆಯ್ತಾ ಎಲ್ಲರದ್ದು? ಕಮೆಂಟ್ ಮಾಡಿ ಏನು ನಷ್ಟ ಅಂತ ಕಮೆಂಟ್ ಮಾಡಿ. ನಾವು ಅಲ್ಲಿ ಐ.ಟಿ.ಐ ಸರ್ಕಲ್ ಇದೆ ಅಲ್ವಾ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಒಂದು ಬಸ್ ಬಂದಿಲ್ಲ. ಅಲ್ಲೇ ನಿಂತ್ಕೊಂಡಿದ್ರೆ ನಾವು ಕಾಲೇಜ್ಗೆ ಹೋದಂಗೆ. ಅಲ್ಲ, ಒಂದು ಬಸ್, ಅಟ್ಲೀಸ್ಟ್ ಒಂದು ಬಸ್ ಬರೋದು ಬೇಡವಾ? ಏನು BMTC ಏನಾದ್ರು ಬಂದ ಇವತ್ತು? ಹೆಂಗ ನಮ್ಮ ಪುಣ್ಯಕ್ಕೆ ಬಿಸಿಲಿಲ್ಲ, ಮಳೆ ಇಲ್ಲ, ಏನಿಲ್ಲ, ಸ್ವಲ್ಪ ಲೈಟಾಗಿ ಬಿಸಿಲಿದೆ ಅಷ್ಟೇ ಇವತ್ತು. ಬಟ್ ಇಲ್ಲಿ ನಡ್ಕೊಂಡು ಹೋಗುವಾಗ ಏನೋ ಒಂಥರ ಫೀಲ್ ಅಲ್ಲ, ಸಾಕಾಯ್ತು. ಒಂದು ಮರ ನೋಡ್ತೀನಿ, ತೆಂಗಿನ ಮರ. ವೆಯ್ಟ್ ಮಾಡಿ, ಈ ಮರ ನೋಡ್ತಿದ್ರೆ ಏನಾಗೋದು, ಏನು ಅನಿಸ್ತೈತೆ ಅಲ್ಲ? ರಾತ್ರಿ ಹೊತ್ತು ಬಂದರೆ ಭಯ ಆಗುತ್ತೆ. ಅವತ್ತು ನಾವು ಊರಲ್ಲಿ ನೋಡಿದ್ದು ನೋಡಿ ಮರ. ಕಾಲೇಜ್ ನಡ್ಕೊಂಡು ಹೋಗ್ಬಿಡೋಣ ಇಲ್ಲಿಂದ. ಎಷ್ಟು ಕಿಲೋಮೀಟ್ರ್ ಇದೆ ಇಲ್ಲಿಂದ? ಒಂದು 8 ಕಿಲೋಮೀಟ್ರಾ? ಅಲ್ಲ, ಅಟ್ಲೀಸ್ಟ್ ಒಂದು ಬಸ್ ಬರೋದು ಬೇಡವಾ? ಅಲ್ಲ, ಏನೋ ಬಂದಿದ್ದೀಯ ನೋಡ, ನಾವು ಬಂದ್ಬಿಟ್ಟಿದ್ದೀರಿ ಕಾಲೇಜ್ಗೆ. ಏನೋ ಬಂದೆ ಏನೋ. ಅಲ್ಲ ಮನೆ ಈ ಥರ ಶಾಪ್ಸ್ ಎಲ್ಲ ಇಟ್ಬಾರ್ದಿತ್ತಲ್ಲ. ಎಷ್ಟು ವರ್ಷದ ಹಳೆ ಮರ ಇರಬೇಕು ಇದು? ನಿಮ್ಮ ಪ್ರಕಾರ ಎಷ್ಟು ವರ್ಷ ಇರ್ಬೋದಾ ಮನೆ? 50 years. ನೀವು ಕಮೆಂಟ್ ಮಾಡಿ ಎಷ್ಟು ವರ್ಷದ ಹಳೆ ಮರ ಇರ್ಬೋದು ಅಂತ. ಇದು ನಾವು ಹುಟ್ಟುವಾಗ್ನಿಂದ ಐತೆ. ಹುಟ್ಟೋ ಮುಂಚೆನೂ ಅಂದರೆ ಬಸ್ ಬರ್ತಿದೆ. ಅದೇ ಡೆಸರ್ಟಲ್ಲಿ ಏನೋ ಅಂತಾರಲ್ಲ, ಕೊನೆಗೆ ಒಂದು ಬಸ್ಸು ಸಿಕ್ತು. ಹೆಂಗಿದೆ ಅಂದರೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಈ ಡೆಸರ್ಟಲ್ಲಿ ನೀರು ಸಿಕ್ತಂಗೆ ಫೀಲ್ ಆಗ್ತಾಯಿತ್ತು. ನಡ್ಕೊಂಬಂದಿದ್ದಕ್ಕೆ ಕರೆಕ್ಟಾಗಿ ಬಸ್ ಸಿಕ್ತು, ಖುಷಿ ಆಗ್ತಿತ್ತು, ತುಂಬ ಖುಷಿ. ಈಗ ಕಾಲೇಜ್ ಜೊತೆ ಹೋಗಿ ನೋಡೋಣ ವ್ಲಾಗ್ ಏನು ಮಾಡ್ತೀನಿ ನಾನು. ಫ್ರೀ ಮಸಾಜ್ ಬಸ್ಸಲ್ಲಿ. ಮಸಾಜ್ ಫ್ರೀ ಬೇಕಂದ್ರೆ ಬಸ್ ಹತ್ತಿ ಫ್ರೀ ಮಸಾಜ್ ಏನಂತಿದ್ದ ಕರೆಕ್ಟ್ ಅಲ್ವಾ? ಮಸಾಜ್ ಬೇಕಾದರೆ ಬಸ್ ಹತ್ತಿ ಫ್ರೀ ಮಸಾಜ್ ಸಿಗುತ್ತೆ, ಕಾಸು ಕಟ್ಟಾಗಿದೆಯಲ್ಲ. ಫೈನಲಿ ರೀಚ್ಡ್ ಕಾಲೇಜ್. ಕ್ಲಾಸ್ ಇರುವಾಗ ಟೈಮ್ ಬರ್ತಿದ್ದಿಲ್ಲ, ಕ್ಲಾಸ್ ಇಲ್ಲ ಟೈಮ್ ಬರ್ತಿದ್ದೆ 20 ನಿಮಿಷ ಮುಂಚೆ ಆಲ್ರೆಡಿ. ಅದು ಗೇಟು, ಇದು ಬ್ಯಾರಿಗೇಟು. ಹೆಂಗೈತೆ ರೇಮಿ? ಗೇಟು, ಬ್ಯಾರಿಗೇಟ್, ಇದು ಗಾಡಿ, ಅದು ಟೈರ್. The next day.
ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಕ್ಷಾಕ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಹಿಂಗೆ ರೆಡಿ ಆಗಿದ್ದೀನಿ. ಗಿಫ್ಟಿಗೆ ಇಲ್ಲಿ ಬನ್ನಿ, ವೆರೈಟಿ ಆಫ್ ಗಿಫ್ಟ್ಸ್ ಇದೆ. ಯಾರು ಇಸ್ಕೊಂಡ? ಚಾರ್ಮಿನಾರ್, ತಾಜ್ ಮಹಲ್ ಇದ್ಯಾವುದು? ಅಲ್ಲ, ಇದು ಇದೇ ಅದು ತಾಜ್ ಮಹಲ್. ಎಲ್ಲ ತಾಜ್ ಮಹಲ್, ಬಟ್ ಬೇರೆ ಬೇರೆ ಕಲರ್ ಗ್ಲಾಸು. ಪೆನ್ಸಲ್ ಇಸ್ಕೊಂಡು ಹೋಗೋಣ. ಸಗದ ಇದಲ್ಲ, ಎಷ್ಟಾಗುತ್ತೆ? ದೊಡ್ಡದ ಚಿಕ್ಕದ? ದೊಡ್ಡದು. ಆ ಕಡೆ ಇದು 670. ಇದೆ ಇವ್ರ ಪಾಪ ಪ್ಯಾಕ್ ಮಾಡ್ತಿದ್ದಾರೆ. ಭಯ ತುಮಾರ ನಾಮ್ ಕ್ಯಾ ಭಯ? ಸುಹಾಸ್ ವಾಜಿಕ್. ಓಕೆ, ಇವ್ರು ಪ್ಯಾಕ್ ಮಾಡ್ತಾರೆ. भैया हाय बोलो, ब्लॉग में आता, वीडियो में आता. ಪ್ಯಾಕ್ ಮಾಡಿಸ್ಕೊಂಡು ಈಗ ಓಡೋದೆ. ಪ್ರೊಫೆಷ್ನಲ್ ಅಲ್ಲ, ಜಸ್ಟ್ ಅಂಗಡಿಯಲ್ಲಿ ಆದ್ರೂ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸಗದ ಪ್ಯಾಕ್ ಮಾಡಿದ್ದಾರಲ್ಲ. ಓರಿಯನ್ ಮಾಲಲ್ಲಿ ಬಂದು ಶಾಪಿಂಗ್ ಮಾಡಿ ಅವರೇ ಪ್ಯಾಕ್ ಮಾಡಿಕೊಡ್ತಾರೆ. ಓರಿಯನ್ ಮಾಲಲ್ಲಿ ಬಂದರೆ ನೀನು ಶಾಪಿಂಗ್ ಮಾಡಿದ್ರೆ ಗಿಫ್ಟು ಆರಾಮ್ ಪ್ಯಾಕ್ ಮಾಡೋದು ಆರಾಮ್. ಹೌದು, ಅಂಗಡಿಯಲ್ಲಿ ತಗೊಂಡು ಕಾಸಿಲ್ಲ, ಪ್ರೈಸ್ ಜಾಸ್ತಿ ಅಲ್ಲ, ಚೆನ್ನಾಗಿದೆ. ಪರವಾಗಿಲ್ಲ. ಒಂದು 10 ರೂಪೀಸ್ 15 ರೂಪೀಸ್ ತಗೊಂತಾನೆ. 20 ಎಲ್ಲಿದೆ? ಯಾವ ಸ್ಥಳದಲ್ಲಿ ಇದೆಯಾ? ಅಲ್ಲ, ನಾವು ಬೇರೆ ಗಿಫ್ಟಿಗೆ ತೊಗೊಂಡೋದ್ರೆ ಬಾಕ್ಸ್ ತಗೊಂತಾನೆ. ಬಾಕ್ಸಿಗೆ ಅವನು ಬಾಕ್ಸ್ ಇಲ್ಲ ಅಂತಾನೆ. ಅಲ್ಲ, ನಾನು ಹೇಳೋದು ಇಲ್ಲಿ ತೊಗೊಂಡು ಬೇರೆ ಕಡೆ ಹೋದರೆ 30 ರೂಪೀಸ್ 40 ರೂಪೀಸ್ ತಗೊಂತಾನೆ. ಅದೇ ಅಂಗಡಿಯಲ್ಲಿ ತೊಗೊಂಡ್ರೆ 10 ರೂಪೀಸ್ ಚಾರ್ಜ್ ಆಗುತ್ತೆ ಅಂತ. ಆಯ್ತಾ? ಓರಿಯನ್ ಮಾಲ್ನಲ್ಲಿ ಬಂದು ಶಾಪಿಂಗ್ ಮಾಡಿ ಗಿಫ್ಟು ಆರಾಮಾಗಿ ಕೂಡ ಈಸಿಯಾಗಿ ಅಷ್ಟೇ. ಈಸ್ಕೊ ಪ್ರಸನ್ನ ರೋಸು. ಈಸ್ಕೊ ಪ್ರಸನ್ನ. ಅಲ್ಲ, ಹುಡುಗಿ ಯಾರು ಕೊಟ್ಟಿಲ್ಲ. ಏನೋ ಪ್ರಸನ್ನ ಈಗ ರೌಂಡ್ ಆಗೋಯ್ತು. क्या भाई, टेक्नोलॉजी ऐसा टेक्निक ನೋಡಿ ಅಮ್ಮ, ನಿಮ್ಗೋಸ್ಕರ ಪಾಪ ಕಷ್ಟಪಡ್ತಿದ್ದಾರೆ ಇವರು. ಥ್ಯಾಂಕ್ಸ್ ಹೇಳ್ಬಿಡು, ಥ್ಯಾಂಕ್ಸ್ ಅಂತ ಕಮೆಂಟ್ ಮಾಡು. ಯಾರಿಗೆ ಹೇಳ್ತಿದ್ದೆ? ಉಮಾಗೆ. ನಿಮ್ಗೋಸ್ಕರ ಕಷ್ಟಪಡ್ತಿದ್ದಾರೆ ನೋಡು. ಇವಾಗ ರೋಸ್ ಹಾಕ್ಕೊಳ್ತಿದ್ದಾರೆ. ಇವಾಗ ನಾರ್ಮಲ್ ಆಗೈತಲ್ಲ ರೋಸು, ಯಾವ ಥರ ಕನ್ವರ್ಟ್ ಆಗುತ್ತೆ ನೋಡ್ರಿ. बुलेट गाड़ी कितना साल एक्सपीरियंस है भाई इसमें? ये फर्स्ट टाइम है. दुकान है, गिफ्ट दुकान. ठीक है भाई, थैंक यू. ಬಂದಿಲ್ಲ ಇಲ್ಲ ಈ ಮಾಲಿಗೆ. ಕಾಲೇಜ್ ಮುಗೀತಾ? ಕಾಲೇಜ್ ಮುಗಿದು ಇಲ್ಲಿಗೆ ಬಾ, ಚಂಪುಡಿ. ನಮ್ಮಲ್ಲಿ ಕರೀತೀಯ ನೀನು? ಇವಾಗ ನಮ್ಮ ಜೊತೆ ಇಲ್ಲಿ ಬರ್ತೀಯ ನೀನು? ಬರೀ ಹುಡುಗಿರ ಜೊತೆ ಸರ್ ಹೋಗುತ್ತೆ ನಿನಗೆ. ಯಾರೋ ಹೋಗೋದ್ರಪ್ಪ. ಡೇರ್ ಕೊಡ್ತೀನಿ, ಡೇರ್ ಮಾಡ್ತೀಯಾ? ಇಲ್ಲಿ ಇಷ್ಟು ಜನ ಇದ್ದಾರಲ್ಲ, ಎಷ್ಟು ಜನ ಇದ್ದಾರೆ. ಯಾರಿಗಾದ್ರು 3 ಮೆಂಬರ್ಸ್ಗೆ ವಿಶ್ ಮಾಡ. ಸಾರಿ, ಆಲ್ ಆರ್ ಇಂಡಿಯನ್ಸ್. ಬ್ರೋ ವಿಶ್, ಬರೀ ವಿಶ್ ಮಾಡೋಕ್ಕೇನು? ಹ್ಯಾಪಿ ಇಂಡಿಪೆಂಡೆನ್ಸ್ ಅಂತ ನಾನು ವಿಶ್ ಮಾಡ್ತೀನಿ ನೋಡ್ಕೊ. ನಾನು ಮಾಡಲ್ಲ ಸುಮ್ಮನೆ. ಸರ್ ನೀನು ಮಾಡಪ್ಪ. ಏನು ಬ್ರೋ ಇಷ್ಟು ಭಯ ಪಡ್ತೀಯ ಬ್ರೋ? ಭಯ ಅಲ್ಲ,
ಇದು ರೋಡಲ್ಲಿ ಓಕೆ ಅನ್ಕೋಬೋದು. ಅದೇ ಹುಡುಗಿ ಅಂದ್ರೆ ಓಕೆ ಮಾಡ್ತೀಯಲ್ಲ. ರೋಡಲ್ಲಿ ಆದರೆ ಓಕೆ ಅನ್ಕೋಬೋದು. ಬಾಲಲ್ಲಿ ಒಂಥರ ಪ್ರೈವಸಿ ಏನು ಬ್ರೋ ಇರೋ ಟೈಮ್ ಏನೋ ಬರ್ತಿತ್ತು ವಾಯ್ಸ್ ಮೆಸೇಜ್ ಮ್ಯಾಪ್ ಆನ್ ಮಾಡ್ಬಿಟ್ಟಿದ್ದೀನಿ. ಇವೇ ನನಗೆ ಹೇಳ್ತಿದ್ಯಾ ನಂದು ಅಂತ ಅಷ್ಟೇ ಬ್ರೋ. ಅಮಾಯಕ ಸಿಕ್ಬಿಟ್ಟಿದ್ದಾನೆ, ಏನು ಹೇಳಿದ್ರೂ ಏನು ಮಾಡಲ್ಲ, ಏನು ಕೇಳಲ್ಲ. ಮಧ್ಯಾಹ್ನ ಎಲ್ಲ ಹೋಗ್ಬಿಟ್ಟು ಬಂದಿದ್ದು ವಿಡಿಯೋದಲ್ಲಿ ನೀನು ಹೇಳಿದ್ರು ಎಡಿಟ್ ಮಾಡೋದು ನಾನೇ ಏನಂದ್ರೆ ಇದು ನಾನು ಇದು ನಿಮ್ಮ ಚೌಟ್ರಿಗೆ ಬಂದಿದ್ದೀನಿ. ಪ್ರೂಫ್ ಇದೆ, ನಿನ್ನ ಮದುವೆಗೆ ಬಂದಿದ್ದೀನಿ. ಒಳಗಡೆ ಬರ್ತೀನಿ ತಡಿ. ಗೊತ್ತಾ ಸರ್ ಶ್ರೀಧರ್ ಅವ್ರಿಗೆಲ್ಲ ಅಷ್ಟು ಪರಿಚಯ ಇಲ್ಲ ಬ್ರೋ. ರವಿ ಅವನೆಲ್ಲ ಮದುವೆ ಹೋಗಿದ್ವಿ. ನಮ್ಮ ಮದುವೆ ನೋಡೋಣ ಎಷ್ಟು ಜನ ಬರ್ತಾರೋ. ಸ್ಟ್ಯಾಂಡ್ ಕಾಣಿಸ್ತೈತಲ್ಲ ಬ್ರೋ. ಕಾಪಿರೈಟ್ ಹಾಕ್ಬೇಕು, ನನ್ನ ಚಾನೆಲ್ ಹುಡೀಸ್ ಹಾಕ್ಬೇಕು. ಮದುವೆ ಗಂಡು ಮದುವೆ ಹೆಣ್ಣು ಬ್ರೋ. ಮದುವೆ ನಾಳೆ, ಇವತ್ತು ರಿಸೆಪ್ಷನ್ ಬಂದಿರೋದು. ಅದಕ್ಕೆ ಹಾಲಲ್ಲಿ ಕೂತಿದ್ದೀವಿ. ವೇಟಿಂಗ್ ಪೆನ್ನಿಲ್ಲ. ಗಿಫ್ಟ್ ತಂದಿದ್ದೀವಿ, ಪೆನ್ನಿಲ್ಲ. ಗಿಫ್ಟಲ್ಲಿ ಹೆಸರಿಲ್ಲ. ಏನ್ ಮಾಡೋದು, ಗಿಫ್ಟಲ್ಲಿ ಹೆಸರಿಲ್ಲ. ಉಮಾ ಪೆನ್ ಕೊಡ. ಒಂದು ಕಾಲೇಜಲ್ಲಿ ಕೇಳ್ತಿದ್ದೆ, ಉಮಾ ಪೆನ್ ಕೊಡು. ಉಮಾ ಪೆನ್ ಕೊಡ, ಪೆನ್ನಿಲ್ಲ. ಮೂರ ಮಂದಾಕಿನಿ ಪೆನ್ನಿಗೆ ಪರದಾಟ. ಹೆಂಗೈತೆ? ಒಂದು ಪೆನ್ನಿಗಾಗಿ ಪರದಾಟ. ಇಷ್ಟು ಜನ ಮುಂದೆ ಒಂದು ಪೆನ್ನಿಗಾಗಿ ಪರದಾಟ. ನಾವು ಅಲಿತಾ ಇರೋದು ನೋಡಿ. ಯಾರಿಗೂ ಅಯ್ಯೋ ಅನ್ಸಲ್ವಾ? ಒಂದು ರಿಸೆಪ್ಷನ್ ಅಲ್ಲಿ ಅದೇ ಕ್ಲಾಸಲ್ಲಿ ಇದ್ದಿದ್ರೆ, 100 ಮೆಂಬರ್ಸ್ ಕ್ಲಾಸಲ್ಲಿ ಇದ್ದಿದ್ರೆ ಆ ಹುಡುಗಿನೇ ಪೆನ್ ಕೊಡೋಳು. ಇವಾಗ ಆ ಹುಡುಗಿನೇ ಮದುವೆ ಆಗಿ ಹೋಗ್ತಾವಲ್ಲ. ಯಾರು ಪೆನ್ ಕೊಡೋರೇ ಇಲ್ವಾ? ಪೆನ್ ಸಿಕ್ತು ನಿಮ್ಮ ಮನೆತನಕ ಮತ್ತೆ ತುಂಬಾ ಖುಷಿ ಆಯ್ತು. 100 ಜನದಲ್ಲಿ 99 ಜನ ಲಾಸ್ಟ್ ಒಂದು ಪೆನ್ ಸಿಕ್ತಲ್ಲ ನಿಮ್ಮ ಮನೆತನಕ ಮತ್ತೆ ಬರೀ ಸೂಪರ್. ಖುಷಿ ಆಯ್ತು. ಏನಿಲ್ವಾ? ಬರೀ ನಿಮ್ಮ ಮುಖದಲ್ಲಿ ಹೆಂಗ್ ಕಾಣಿಸ್ತಿದೆ ಅಂದ್ರೆ ನನಗೆ ಈ ಚಂದ್ರಮುಖಿ ಫಿಲಂ ಇದೆಯಾ ಜ್ಯೋತಿಕಾ, అక్కడ గంగముఖంలో ఒక ಇದು ನಕಲಿ విచిత్రమైన మార్పుని ಇದು ಕಾಲ್ಸಿ. ಆಯ್ತು ಬರೀ అంతవరకు గంగ లాంటి స్థితిలో నేను ఎప్పుడూ ಅಲ್ಲ చూడలేదు. ಬ್ರೋ, ಮದುವೆ ಬರೋದೇ ಊಟಕ್ಕೆ ಅಲ್ವಾ? ಊಟ ಮಾಡಿಲ್ಲ ನನಗೆ ಅಂದ್ರೆ ಒಂದು ಇದು ಏನ್ ಗೊತ್ತಾ, ಮದುವೆದಲ್ಲಿ ಎಷ್ಟು ಊಟ ಮಾಡ್ತೀರೋ ಅಷ್ಟು ಬೇಗ ಮದುವೆ ಆಗುತ್ತೆ ಅಂತ ಅರ್ಥ. ಓಕೆ ಹೌದು ಫ್ರೆಂಡ್ಸ್ ಒಂದ್ ಕ್ವಶನ್ ಎಷ್ಟು ಮದುವೆ ಅಟೆಂಡ್ ಆಗಿದ್ಯಾ ಬ್ರೋ? ಫ್ರೆಂಡ್ಸ್ ಹೇಳಕ್ಕಾಗಲ್ಲ, ಫ್ರೆಂಡ್ಸ್ ಎಲ್ಲ ಮದುವೆಗೆ ಹೋಗಿದ್ವಿ. ನಿಯರ್ಲಿ ಒಂದು 10 ಇನ್ನು ನಮ್ಗೆ ಮದುವೆ ಆಗಿಲ್ವೇ? ಕಾಲೇಜ್ ಫ್ರೆಂಡ್ಸ್, ನಿಮ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಮದುವೆಗೆ ಇನ್ನು ನಮ್ಗೆ ಮದುವೆ 10 ಮದುವೆ ಊಟ ತಿಂದಿದೀವ, ಇನ್ನು ಮದುವೆ ಆಗಿಲ್ಲ ಅಲ್ಲ ಬ್ರೋ. ಹುಡುಗಿ ಯಾರಾದ್ರೂ ಇದ್ರೆ ಎಲ್ರಪ್ಪ, ಹುಡುಗಿ ಸಿಕ್ತಿಲ್ಲ. ಇಷ್ಟು ಮದುವೆಗೆ ಹೋಗಿ ಇನ್ನೂ ಮದುವೆ ಆಗಿಲ್ಲ ಅಂದ್ರೆ ದೇವ್ರು ಯಾವ್ದೋ ಒಳ್ಳೆ ಸ್ಥಾನ ಕೊಡ್ತಿದ್ದಾನೆ ಅಂತ ಅರ್ಥ. ಒಳ್ಳೆ Wait ಹುಡುಗಿನ ಮಾಡೋಣ. ಹುಡುಕ್ತಾ ಇದಾರೆ. Wait ನಮ್ಗೋಸ್ಕರ ಹೊಸ ಬ್ರಹ್ಮ ಅಲ್ಲೇ ಸೃಷ್ಟಿ ಮಾಡಿ ಕಳ್ಸ್ತೈತೆ ಬ್ರಹ್ಮ. ಏನಂತೀಯ ಬ್ರೋ? ಏನೋ ಕಾಗೆ ತರ ಐತಲ್ಲ, ವೈಟ್ ಕಾಗೆ. ನೆಕ್ಸ್ಟ್ ಇವ್ರ ಮದುವೆಗೆ ಹೋಗ್ಬೇಕು. ವಾಂಟ್ ಬಿಡ ಬೈ. ಥ್ಯಾಂಕ್ ಯು ಫಾರ್ ಕಮಿಂಗ್. ಹಿಂಗೆ ನಮ್ಮ ಮದುವೆಗೆ 2 ದಿವಸ ಮುಂಚೆ ಬರಬೇಕು. ನೋಡೋಣ. ಬರೀ ಮಾತಲ್ಲಿ ಅಲ್ಲ, ನೋಡೋಣ. ಎಲ್ಲೂ ಹೋಗಲ್ಲ, ಕಲಿತೀನಿ. ಮದುವೆಗೆ ಬರಲೇಬೇಕು. ನೋಡೋಣ, 2 ದಿವಸ ಇರ್ತೀಯೋ, 1 ವಾರ ಇರ್ತೀಯೋ.
ನಮ್ಮನ್ನೇ ಒತ್ಕೊಡಿಸ್ತೀಯ ನೀನು. ಅಷ್ಟೊಂದು ಸೀನ್ ಇಲ್ಲ. ನಾನು ಹೊರಡು ಥರ ಮಾಡ್ಕೊತೀನಿ 15 ದಿವಸ ಮದುವೆ. ಹೊರಡು ಅಲ್ಲಿ ಮಾಡ್ತಾನಲ್ಲ 15 ದಿವಸ ಮದುವೆ. ಹೇಳಿದೆಯಲ್ಲ 3 ದಿನ ರಿಸೆಪ್ಷನ್ ಇಕ್ತೀನಿ ಅಂತ. ಅದೇ 15 ದಿವಸ ಮದುವೆ ಮಾಡ್ಕೊಂಡು 7 ದಿವಸ ರಿಸೆಪ್ಷನ್ನು, 3 ದಿವಸ ತಾಲಿ ಕಟ್ಟೋದು. ಇನ್ನು ಮುಂದಕ್ಕೆಲ್ಲ ಬೀಪು. ಮತ್ತೆ ಬ್ರೋ ಬರೋದಾ? ಬಾಯ್, ರೆಸ್ಟ್ ಮಾಡು. ನಾಳೆ ವೀಕೆಂಡು ನೋಡು. ನಾಳೆ ಫಿಲಮ್ಗೆ ಹೋಗಿದ್ರೆ ಬೆಲೆ ಕಾಲ್ ಮಾಡ್ತೀನಿ. ಮೂವಿಗೆ ಹೋಗೋಣ, ಇಲ್ಲಾಂದರೆ ರೆಸ್ಟ್ ಮಾಡಿ ಸೋಮವಾರ ಕಾಲೇಜ್ಗೆ ಹೋಗಿ ಮೀಟ್ ಮಾಡೋಣ. ಓಕೆನಾ? ಬಾಯ್ ಬಾಯ್, ಟೇಕ್ ಕೇರ್. ಅಮ್ಮನ ಕೇಳ್ದಂತಲು ಬಾಯ್. ಮದುವೆಯಾಗೋ ವಯಸ್ಸಾಯ್ತು, ಹುಡುಗಿ ಹುಡುಕಿ ಸಾಕಾಯ್ತು, ಎಲ್ಲರೂ ಅಣ್ಣ ಅಂದ್ರೆ ಏನನ್ನು ಮಾಡೋದು ಗೊತ್ತಾಗದು. ಸಿಂಗಲ್ ಜೀವನ ಕೇಳಿ ನಮ್ಮ ಗೋಳನ್ನ, ಶಾಲೆಗೋಗೋ ಮಕ್ಳಿಗೂ ಲವ್ವೋ ಲವ್ವೋ, ನಮ್ಮ ಜೀವನ ಅಂತೂ ಫುಲ್ಲು ನೋವೋ.